ಹಾಯ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಪಾಲಕ್ ಅಂಡ ದಾಬಾ ಸ್ಟೈಲ್ ಮಾಡುವ ರೆಸಿಪಿಯನ್ನು ತಿಳಿದುಕೊಳ್ಳುವ. ಇಲ್ಲಿ 1/2 ಕಿಲೋ ಪಾಲಕ್ ಸ್ಪಿನಾಚ್ ಇದನ್ನು ಕ್ಲೀನ್ ಮಾಡಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. 6 ಎಗ್ಸ್ ಮೊಟ್ಟೆ, 2 ಟೇಬಲ್ ಸ್ಪೂನ್ ಆಯಿಲ್ ಕುಕ್ಕಿಂಗ್ ಆಯಿಲ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ವೆಜಿಟೇಬಲ್ ಮಸಾಲ, ಯಾವ ಕಂಪೆನಿ ಸಹ ಆಗ್ತದೆ ವೆಜಿಟೇಬಲ್ ಮಸಾಲ, 1 ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, ಚಿಟಕಿಯಷ್ಟು ಅರಸಿನ ಟರ್ಮರಿಕ್, ಉಪ್ಪು ರುಚಿಗೆ ತಕ್ಕಷ್ಟು, 1 ದೊಡ್ಡ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡದ್ದು, 3 ಡ್ರೈ ಚಿಲ್ಲಿ, 3 ಒಣಮೆಣಸು, 1 ದೊಡ್ಡ ಟೊಮ್ಯಾಟೊ, 3 ಗ್ರೀನ್ ಚಿಲ್ಲಿ ಹಸಿಮೆಣಸು. ಇಲ್ಲಿ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ. ಈಗ ಮೊದಲಿಗೆ ನಾವು ಎಗ್ಗನ್ನು ಮೊಟ್ಟೆಯನ್ನು ಬೇಯಿಸುವ. ನೀರು ಲೈಟಾಗಿ ಬಿಸಿ ಆಗಿದೆ. ಇಲ್ಲಿ ಉಪ್ಪು ಸೇರಿಸ್ಕೊಳ್ಳುವ ಸ್ವಲ್ಪ. ಆನಂತರ ತೊಳೆದಿಟ್ಕೊಂಡಂತಹ ಮೊಟ್ಟೆಯನ್ನು ಒಂದೊಂದಾಗಿ ಸೇರಿಸುವ. ಉಪ್ಪು ಹಾಕಿದ್ರೆ ಮೊಟ್ಟೆ ಒಡೆಯೋದಿಲ್ಲ ಬೇಯುವಾಗ. ಇದು 8 ಮಿನಿಟಿಗೆ 8 ಮಿನಿಟ್ ಬೇಯಲಿ ಮೊಟ್ಟೆ. ಈಗ ನಾವು ಮಿಕ್ಸಿ ಜಾರಿಗೆ ತುಂಡು ಮಾಡಿ ಇಟ್ಕೊಂಡಂತ ಪಾಲಕನ್ನು ಹಾಕೊಳ್ಳುವ. ಸ್ವಲ್ಪ ಸ್ವಲ್ಪನೇ ಆಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳುವ. ಇದಕ್ಕೇನೆ ನಾವು ತೆಗೆದಿಟ್ಕೊಂಡಂತ ಹಸಿಮೆಣಸು ಗ್ರೀನ್ ಚಿಲ್ಲಿ, ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ನೀರು ಸೇರಿಸಿ ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೊಳ್ಳುವ. ಈಗ ನಾವು ನಮ್ಮ ಪಾಲಕ್ ಪೇಸ್ಟ್ ರೆಡಿ ಆಗಿದೆ. ನಮ್ಮ ಎಗ್ ಬಾಯ್ಲ್ ಆಗಿದೆ. ಈಗ ಈ ಎಗ್ಗನ್ನು ನಾವು ಇಲ್ಲಿ ಐಸ್ ಕೋಲ್ಡ್ ವಾಟರ್ ಇದರ ಒಳಗೆ ನಾವು ಇಡುವ. 2 ಮಿನಿಟ್ಸ್ ಇಡುವ. ಆಗ ನಮಗೆ ಅದರ ಸಿಪ್ಪೆ ತೆಗಿಲಿಕ್ಕೆ ಒಳ್ಳೆಯದಾಗ್ತದೆ. ಈಸಿಯಾಗಿ ಬರ್ತದೆ ಸಿಪ್ಪೆ ತೆಗಿಲಿಕ್ಕೆ. ನೀರು ತಂಡ ಉಂಟು, ಐಸ್ ಕೋಲ್ಡ್ ವಾಟರ್. ಈಗ ಇಲ್ಲಿ 2 ಮಿನಿಟ್ಸ್ ಆಗಿದೆ. ಮೊಟ್ಟೆ ತಂಡಾಗಿದೆ ಐಸ್ ಕೋಲ್ಡ್ ವಾಟರಲ್ಲಿ. ಇದು ಹಾಕೋದ್ರಿಂದ ಈಗ ಸಿಪ್ಪೆ ಒಳ್ಳೆ ರೀತಿ ಬಿಡ್ತದೆ. ಒಂದು ಬಟರ್ ನೈಫ್ ತಗೊಳ್ಳಿ. ನಿಧಾನಕ್ಕೆ ಹೀಗೆ ಹೊಡೆಯಿರಿ ಅದರ ಮೇಲೆ. ಈಗ ಇಲ್ಲಿ ಒಂದು ಪ್ಯಾನ್ ಬಿಸಿ ಆಗಿದೆ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಅರಸಿನ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಇದನ್ನು ಸೇರಿ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಆನಂತರ ಇಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಂತ ಎಗ್ಸ್ ಅನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಫ್ಲೇಮ್ ಲೋ ಇಟ್ಕೊಳ್ಳಿ. ಈಗ ಲೋ ಫ್ಲೇಮ್ ಅಲ್ಲಿ ಲೈಟ್ ಗೋಲ್ಡನ್ ಆಗೋ ತನಕ ಫ್ರೈ ಆಗಬೇಕು ಎಗ್ ಈ ಮಸಾಲೆ ಒಟ್ಟಿಗೆ. ಇದೀಗ ಮೊಟ್ಟೆ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಇಲ್ಲಿ ನೀವು ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಡುವ. ಈಗ ನಮ್ಮಲ್ಲಿ ಪ್ಯಾನ್ ಬಿಸಿ ಆಗಿದೆ. ಪ್ಯಾನ್ ಬಿಸಿ ಆದ ನಂತರ 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಇದೀಗ ಎಣ್ಣೆ ಬಿಸಿ ಆಗಲಿ. ಈಗ ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಆನಂತರ ಜೀರಿಗೆ ಸ್ವಲ್ಪ ಲೈಟ್ ಫ್ರೈ ಆಗಲಿ ಎಣ್ಣೆಯಲ್ಲಿ. ಆನಂತರ ಒಣಮೆಣಸು ಇದು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಫ್ಲೇಮ್ ಲೋ ಟು ಮೀಡಿಯಂ ಇಟ್ಕೊಳ್ಳಿ. ಆನಂತರ ಈರುಳ್ಳಿ, ಉಪ್ಪು ಸೇರಿಸ್ಕೊಳ್ಳಿ. ಈರುಳ್ಳಿ ಬೇಗ ಫ್ರೈ ಆಗ್ತದೆ. ಆನಂತರ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ. ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರ ಹಸಿ ವಾಸನೆ ಹೋಗೋ ತನಕ
ಫ್ರೈ ಮಾಡ್ಕೊಳ್ಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಅದು ಹಸಿ ವಾಸನೆ ಹೋಗಿದೆ. ಈಗ ನಾವು ಇದಕ್ಕೆ ಟೊಮ್ಯಾಟೊ, ಈ ಟೊಮೆಟೊನ ಸಹ ನಾವು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋ, ಮ್ಯಾಶ್ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ. ಈಗ ಇಲ್ಲಿ ಟೊಮೆಟೊ ಒಳ್ಳೆ ರೀತಿ ಫ್ರೈ ಆಗಿದೆ, ಮ್ಯಾಶ್ ಆಗಿದೆ. ಈಗ ನಾವು ಇದಕ್ಕೆಲ್ಲ ಮಸಾಲ ಸೇರಿಸಿಕೊಳ್ಳುವ ಒಂದೊಂದಾಗಿ. ಕೊರಿಯಾಂಡರ್ ಪೌಡರ್, ವೆಜಿಟೇಬಲ್ ಮಿಕ್ಸ್, ಅಥವಾ ನೀವು ಗರಂ ಮಸಾಲ ಸಹ ಯೂಸ್ ಮಾಡಬಹುದು ಒಂದು ವೇಳೆ ವೆಜಿಟೇಬಲ್ ಮಿಕ್ಸ್ ಇಲ್ಲ ಇದ್ರೆ. ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ, ಇದನ್ನು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಮಸಾಲ ಫ್ರೈ ಆಗಿದೆ. ಈಗ ನಾವು ರುಬ್ಕೊಂಡಿಟ್ಟಂತ ಪಾಲಕನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ಈಗ ಅದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಈಗ ಇದಕ್ಕೆ ಕವರ್ ಮಾಡಿ ನಾವು 6 ಮಿನಿಟ್ ಇದನ್ನು ಬೇಯಲಿಕ್ಕೆ ಬಿಡುವ. ಇಲ್ಲಿಗ 6 ಮಿನಿಟ್ ಆಗಿದೆ. ನಮ್ಮ ಪಾಲಕ್ ಒಳ್ಳೆ ರೀತಿ ಬೆಂದಿದೆ. ಇಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಪ್ಷನಲ್, ಒಂದು ವೇಳೆ ನಿಮ್ಮ ಹತ್ರ ಬಟರ್ ಬೆಣ್ಣೆ ಇದ್ರೆ ಹಾಕಿ, ರುಚಿ ಒಳ್ಳೆದಾಗ್ತದೆ. ಆನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಮೊಟ್ಟೆಯನ್ನು ಇದಕ್ಕೆ ಹಾಕೊಳ್ಳುವ. ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿ. ಈಗ ಇದಕ್ಕೆ ಬಾಯಿ ಮುಚ್ಚಿ 1 ಮಿನಿಟ್ ಮೀಡಿಯಂ ಫ್ಲೇಮ್ ಅಲ್ಲಿ ಹೀಗೆ ಸ್ವಲ್ಪ ಬೇಯಲಿ ಅದು. ಇಲ್ಲಿ 1 ಮಿನಿಟ್ ಆಗಿದೆ. ನಮ್ದು ಪಾಲಕ್ ಅಂಡ ದಾಬಾ ಸ್ಟೈಲ್ ರೆಡಿ ಆಗಿದೆ. ಈಗ ಸರ್ವ್ ಮಾಡುವ ಇದನ್ನು. ನಮ್ಮ ಪಾಲಕ್ ಅಂಡ ದಾಬಾ ಸ್ಟೈಲ್, ಇದು ದಿಟ್ಟು ದಾಬಾದಲ್ಲಿ ಮಾಡುವಂತಹ ರೆಸಿಪಿಯನ್ನು ನಾವು ಮನೆಯಲ್ಲಿ ಮಾಡಿದ್ದೇನೆ. ಸೊ ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರ್ತದೆ. ಇದು ರೋಟಿ ಜೊತೆ, ನಾನ್ ಜೊತೆ, ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ಹೀಗೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.